ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸೊ ಎಲ್ಲರೂ ಈ ಒಂದು ಆರೋಗ್ಯದ ಬಗ್ಗೆ ಗಮನವನ್ನು ವಹಿಸಿ, ಹಾಗೆ ಈ ಒಂದು ಮಳೆಗಾಲದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತೇನೆ. ಬಿಕಾಸ್ ಇವತ್ತಿನ ಒಂದು ಡೇ ಹಾಗೆ ಹೋಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಅಂತ ಏನಪ್ಪ ಅಂತ ಹೇಳಿದ್ರೆ, ಬಹು ಮುಖ್ಯವಾಗಿ ಎಲ್ಲ ಒಂದು ಜನರಿಗೂ ಕೂಡ ಗೊತ್ತೇ ಇರಬೇಕಾದ ಒಂದು ಅಂಶವನ್ನು ಹೇಳ್ತೇನೆ. ಸೊ ನೀವೆಲ್ಲರೂ ಕೂಡ ಈ ಒಂದು ಅನಿಲ ಗ್ಯಾಸನ್ನು ಬಳಸ್ತೀರಾ ಅಲ್ವಾ. ಸೊ ಎಲ್ಲರೂ ಕೂಡ ಗ್ಯಾಸನ್ನು ಬಳಸ್ತೀರಾ ನಿಮ್ಮ ದೈನಂದಿನ ದಿನಚರಿಯಲ್ಲಿ. ಎಲ್ಲರೂ ಕೂಡ ಈ ಒಂದು ಗ್ಯಾಸನ್ನ ಬಳಸಿರ್ತೀರಾ ಒಮ್ಮೆ ಆದರೂ ಅಲ್ವಾ. ಸೊ ಹಾಗಾಗಿ ಹೇಳ್ತೇನೆ, ಈ ಒಂದು ಗ್ಯಾಸ್ನ ಬಗ್ಗೆ ಅಚ್ಚರಿಯ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಲೇಬೇಕು ಅಂತ ಹೇಳ್ತೇನೆ. ಸೊ ಇದು ನಿಮ್ಮ ಅಪಘಾತವಾಗುವ ಸಿಲಿಂಡರ್ಗಳನ್ನು ಹೇಗೆ ಗುರುತಿಸ್ಕೊಳ್ಬೋದು. ಸೊ ನೀವು ಕೇಳಿರ್ತೀರಾ ಗ್ಯಾಸ್ ಸಿಲಿಂಡರ್ ಸ್ಫೋಟ ಅನ್ನೋದನ್ನು ನೀವು ಕೇಳೇ ಇರ್ತೀರಾ. ಹಾಗಾಗಿ ತುಂಬ ಮನೆಗಳಲ್ಲಿ ಈ ಒಂದು ಗ್ಯಾಸ್ ಸಿಲಿಂಡರಿಂದ ಈ ಒಂದು ಅಪಘಾತ ಸಂಭವಿಸಿರುತ್ತೆ. ಸೊ ಹಾಗಾಗಿ ಇದನ್ನು ಮುನ್ನೆಚ್ಚರಿಕವಾಗಿ ಈ ಒಂದು ಗ್ಯಾಸ್ ಸಿಲಿಂಡರ್ನ ನಮಗೆ ಹೇಗೆ ತಿಳ್ಕೋಬಹುದು ಅಂತ ನೀವು ತುಂಬ ಜನ ಕೇಳ್ತೀರಲ್ವಾ. ಹೇಗೆ ನೀವು ಈ ಒಂದು ಗ್ಯಾಸ್ ಸಿಲಿಂಡರ್ನ ಅಪಘಾತವಾಗುವುದನ್ನು ತಡೆಯಬಹುದು ಅನ್ನೋದ್ರ ಬಗ್ಗೆ ಅಲ್ವಾ. ಸೊ ಹಾಗಾಗಿ ಈ ಒಂದು ಗ್ಯಾಸ್ ಸಿಲಿಂಡರ್ ಅಪಘಾತಕಾರಿ ಅಂತ ಹೇಗೆ ಕಂಡುಹಿಡಿಯಬಹುದು ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ನೀವು ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಲೇಬೇಕು ಅಂತ ಹೇಳ್ತೇನೆ. ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಜನರಿಗೂ ಕೂಡ ಈ ಒಂದು ವಿಷಯನ ಗೊತ್ತಿರಲೇಬೇಕು. ಸೊ ಇದು ಅಪಘಾತಕಾರಿನ ಅಂತ ನಿಮಗೆ ಆ ಒಂದು ಕೋಡ್ ಮೂಲಕ ನಿಮಗೆ ತಿಳ್ಕೊಬೋದು. ಹಾಗಾಗಿ ಹೇಗೆ ತಿಳ್ಕೊಬೋದು ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಈ ಒಂದು ಗ್ಯಾಸ್ ಸಿಲಿಂಡರ್ ABCD ಅನ್ನೋ 4 ಕೋಡ್ಗಳಲ್ಲಿ ಬರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಗ್ಯಾಸ್ ಮೇಲ್ಭಾಗದಲ್ಲಿ ಒಂದು ಕೋಡನ್ನು ನೋಡಿರ್ತೀರ. A20, B22, C24 ಹಾಗೆಲ್ಲ ನೀವು ನೋಡಿರ್ತೀರ ಅಲ್ವಾ. ಸೊ ಹಾಗಾಗಿ ಈ ಒಂದು ಕೋಡ್ ಏನನ್ನು ಸೂಚಿಸುತ್ತೆ ಅದರ ಬಗ್ಗೆ ಕೂಡ ಹೇಳ್ತೀನಿ. ಹಾಗೆ ಯಾವ ಥರ ಸಿಲಿಂಡರ್ ನೀವು ಬಳಸಿದ್ರೆ ಅದು ಅಪಘಾತಕಾರಿ ಆಗ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ನೋಡಿ ಫುಲ್ಲಾಗಿ ಅಂತ ಹೇಳ್ತೇನೆ, ಓಕೆನಾ. ಸೊ ಈ ಒಂದು ಗ್ಯಾಸ್ ಸಿಲಿಂಡರ್ನ ಮೇಲೆ ನೀವು ಕೋಡ್ ನೋಡಿರ್ಬೋದು. ಸೊ ಎಲ್ಲ ಗ್ಯಾಸ್ ಸಿಲಿಂಡರ್ ಮೇಲೆ ಅದು ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ಆ ಒಂದು ಕೋಡನ್ನು ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ದೇನೆ ನನ್ನ ವಿಡಿಯೋದಲ್ಲಿ, ಹಾಗೆ ತಮ್ಮನೇಲಲ್ಲಿ ಕೂಡ. ಸೊ ಹಾಗೆ ನಿಮಗೆ ನೋಡ್ಕೋಬೋದು ಏನನ್ನು ಸೂಚಿಸುತ್ತೆ ಅಂದರೆ, ಗ್ಯಾಸ್ ಬಳಕೆ ನಾವು ಎಲ್ಲರೂ ಕೂಡ ಮಾಡಿರ್ತೇವೆ ಅಲ್ವಾ. ಸೊ ಎಲ್ಲರೂ ಕೂಡ ಮಾಡಿರುತ್ತೇವೆ. ಹಾಗಾಗಿ ಆ ಒಂದು ಗ್ಯಾಸ್ ಸಿಲಿಂಡರ್ ಸರಿಯಾಗಿ ಗಮನಿಸಿದರೆ ನಿಮಗೆ ಅಚ್ಚರಿಯ ವಿಷಯ ತಿಳಿಯುತ್ತೆ. ಸೊ ಗ್ಯಾಸ್ ಮೇಲ್ಭಾಗದಲ್ಲಿ ನೀವು ಕೆಲವು ಕೋಡ್ಗಳನ್ನು ನೋಡಿರುತ್ತೀರಿ. ಅಂದರೆ ಇದೆ ನಾನು ಹೇಳಿದೆ ಅಲ್ವಾ, A20, B24, C25 ಅಂತೆಲ್ಲ ನೀವು ನೋಡಿರ್ತೀರ. ಇದು ಏನನ್ನು ಸೂಚಿಸುತ್ತೆ ಅಂತ ನಿಮಗೆ ಗೊತ್ತಾ? ಅದ್ರ ಬಗ್ಗೆ ಹೇಳ್ತೇನೆ. ಸೊ ಕೇಳಿ ಇಲ್ಲಿ ಅಚ್ಚರಿಯ ಮಾಹಿತಿ. ABCD ಅಕ್ಷರಗಳು ಈ ಸಂಕೇತದಲ್ಲಿ ಆರಂಭವಾಗುತ್ತೆ. ಸೊ ಈ ಒಂದು A20, B26 ಇದರ ಬಗ್ಗೆ ಹೇಳ್ತೇನೆ, ಕಂಪ್ಲೀಟಾಗಿ ನೋಡಿ. ಸೊ ಈ ಒಂದು ABCD ಅಕ್ಷರಗಳು ಏನಪ್ಪ ಅಂತದ್ರ ಬಗ್ಗೆ ಮೊದಲು ಹೇಳ್ತೇನೆ. ಈ ಒಂದು ಅಕ್ಷರಗಳು ಈ ಸಂಕೇತಗಳ ಆರಂಭದಲ್ಲಿ ಬರೆಯಲಾದ ABCD ಅಕ್ಷರಗಳು ವರ್ಷದ 12 ತಿಂಗಳಿಗೆ ಸಂಬಂಧಿಸಿದ 4 ಗುಂಪುಗಳಲ್ಲಿವೆ. ಅಂದರೆ ಈ ಒಂದು 12 ತಿಂಗಳನ್ನು 3 ವಿಭಾಗಗಳ 12 ತಿಂಗಳನ್ನ 3 ಗುಂಪುಗಳಾಗಿ ವಿಭಾಗಿಸಿದ್ದಾರೆ. ಅಂದರೆ ಎಗೆ 3 ಗುಂಪುಗಳು, ಬಿಗೆ 3 ಗುಂಪು 3 ತಿಂಗಳುಗಳು, ಸಿಗೆ 3 ತಿಂಗಳುಗಳು, ಹಾಗೆ ಡಿಗೆ 3 ತಿಂಗಳುಗಳು. ಅಂದರೆ ಎ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಓಕೆನಾ. ಸೊ ಈ ಒಂದು ಜನವರಿ, ಫೆಬ್ರವರಿ, ಮಾರ್ಚ್ ಅಂದರೆ ಮೊದಲ ತ್ರೈಮಾಸಿಕ ಏನಿದೆ ಈ ತಿಂಗಳುಗಳನ್ನು ಎ ಸೂಚಿಸಿದರೆ, ಇನ್ನು ಬಿ ಏಪ್ರಿಲ್, ಮೇ ಮತ್ತು ಜೂನ್ 2ನೇ ತ್ರೈಮಾಸಿಕ ತಿಂಗಳುಗಳನ್ನು ಸೂಚಿಸುತ್ತೆ. ಇನ್ನು ಅದೇ ರೀತಿ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ 3ನೇ ತ್ರೈಮಾಸಿಕ ಅಲ್ವಾ. ಸೊ ಇದನ್ನು ಸಿ ಅಕ್ಷರವನ್ನು ಬಳಸಲಾಗುತ್ತೆ. ಈ ಒಂದು ತಿಂಗಳುಗಳನ್ನು ಸೂಚಿಸಲಿಕ್ಕೆ ಈ ಒಂದು ಸಿ ಅಕ್ಷರವನ್ನು ಬಳಸಲಾಗುತ್ತೆ. ಹಾಗೆಯೇ ಡಿ ಅನ್ನು ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಕೊನೆಯ ತ್ರೈಮಾಸಿಕದಲ್ಲಿ ಬಳಸಲಾಗುತ್ತೆ, ಓಕೆನಾ. ಸೊ ನಿಮಗೆ ಗೊತ್ತಾಗಿದೆ ಈಗ ABCD ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ, ಈ ಒಂದು 3 ತಿಂಗಳಿಗೆ ಈ ಒಂದು ಅಕ್ಷರಗಳನ್ನು ಬಳಸಲಾಗುತ್ತೆ. ಸೊ ಈ ಒಂದು ಸಿಲಿಂಡರ್ ಜನವರಿ, ಈ ಒಂದು ಎ ಅಕ್ಷರದಲ್ಲಿ ನಿಮಗೆ ಸಿಲಿಂಡರ್ ಬಂದರೆ ಈ ಒಂದು ಸಿಲಿಂಡರ್ ಜನವರಿ, ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಸಿಲಿಂಡರ್, ಓಕೆನಾ. ಇನ್ನು ಏಪ್ರಿಲ್, ಮೇ, ಜೂನ್ ಬಂದರೆ ಅದು ಬಿ, ಹಾಗೆ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ಈ ಒಂದು ಡಿ ಅಕ್ಷರವನ್ನು ಸೂಚಿಸುತ್ತೆ. ಹೀಗಾಗಿ ನಿಮಗೆ ABCD ಏನು ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ. ಇನ್ನು ಅಕ್ಷರಗಳ ನಂತರ ವರ್ಷವನ್ನು ಪ್ರತಿನಿಧಿಸುವ ಸಂಖ್ಯೆಗಳು ಕೂಡ ಇವೆ. ಹಾಗಾಗಿ ಇನ್ನು ಫಾರ್ ಎಕ್ಸಾಂಪಲ್ A20 ಅಂತ ಹಿಡ್ಕೊಳ್ಳಿ. ಸೊ A20 ಅನ್ನು ಸಿಲಿಂಡರ್ನಲ್ಲಿ ಬಳಸಿದರೆ ಇದರ ಅರ್ಥ 2020 ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳುಗಳಿಗೆ ನೀವು ಈ ತಿಂಗಳುಗಳಿಗೆ ಸಂಬಂಧಪಟ್ಟ ಸಿಲಿಂಡರ್ ಇದು. ಇನ್ನು ಈ ಒಂದು ಅಕ್ಷರಗಳ ನಂತರ ಸ್ವಲ್ಪ ಸಂಖ್ಯೆಗಳು ಕೂಡ ಇದೆ ಅಲ್ವಾ ಅಲ್ಲಿ, ಅದೇನಪ್ಪ ಅಂತ ಹೇಳ್ತೇನೆ.
ಸೊ ಅಕ್ಷರಗಳ ನಂತರ ವರ್ಷವನ್ನು ಪ್ರತಿನಿಧಿಸುವ ಸಂಖ್ಯೆಗಳಾಗಿವೆ ಅವು. ಅಂದರೆ ಫಾರ್ ಎಕ್ಸಾಂಪಲ್ A20 ಅನ್ನು ಸಿಲಿಂಡರ್ನಲ್ಲಿ ಬರೆದಿದ್ದರೆ ಇದರ ಅರ್ಥ 2020 ಜನವರಿ, ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಈ ಒಂದು ಸಿಲಿಂಡರ್ನ ಬಳಸ್ಬೋದು ಅಂತ ಅರ್ಥ. ಓಕೆನಾ. ಸೊ ಆ ಒಂದು ತಿಂಗಳ ಸಿಲಿಂಡರ್ ಇದು, ಅದಕ್ಕೆ ಮ್ಯಾನುಫ್ಯಾಕ್ಚರ್ ಆದ ಸಿಲಿಂಡರ್ ಇದು. ಸೊ ನೀವು ಪರೀಕ್ಷೆಯ ದಿನಾಂಕವನ್ನು ಅವಧಿ ಮೀರಿದ ಸಿಲಿಂಡರನ್ನು ತೆಗೆದುಕೊಂಡರೆ ಆ ಸಿಲಿಂಡರ್ ನಿಮಗೆ ಹಾನಿಕಾರಕವಾಗಬಹುದು. ಓಕೆನಾ. ಸೊ ನಿಮಗೆ ಗೊತ್ತೇ ಆಗಿದೆ ಅಕ್ಷರಗಳನ್ನು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಎ ಮೊದಲ ತ್ರೈಮಾಸಿಕ ಒಂದು ತಿಂಗಳುಗಳನ್ನು ಸೂಚಿಸುತ್ತೆ, ಬಿ ಎರಡನೇ ತ್ರೈಮಾಸಿಕ ತಿಂಗಳುಗಳನ್ನು ಸೂಚಿಸುತ್ತೆ, ಹಾಗೆ ಸಿ ಮೂರನೇ ತ್ರೈಮಾಸಿಕ ತಿಂಗಳುಗಳನ್ನು ಸೂಚಿಸುತ್ತೆ, ಹಾಗೆ ಡಿ ನಾಲ್ಕನೇ ತ್ರೈಮಾಸಿಕ ತಿಂಗಳುಗಳನ್ನು ಸೂಚಿಸುತ್ತೆ. ಹಾಗಾಗಿ ನಿಮಗೆ ಈ ಒಂದು ABCD ಏನಂತ ಗೊತ್ತಾಗಿದೆ. ಫಾರ್ ಎಕ್ಸಾಂಪಲ್ ಈಗ A24 ಅಂತ ಇದ್ದರೆ ಅದು ಜನವರಿ, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ 2024 ಸಿಲಿಂಡರ್ ಅದು. ಓಕೆನಾ. ಸೊ ಈ ಒಂದು ಪರೀಕ್ಷೆ ದಿನಾಂಕನ ಮೀರಿ ನೀವು ಸಿಲಿಂಡರ್ನ ಬಳಸಬಾರ್ದು, ಹಾಗಿದ್ರೆ ಅದು ಹಾನಿಕಾರಕ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ಈ ಒಂದು ಸಿಲಿಂಡರ್ನ ಹೇಗೆ ನಿಮಗೆ ಗುರುತಿಸ್ಬೋದು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ನಿಮಗೆ ನೀಡಿದ್ದೇನೆ. ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ ಯಾವಾಗ ಈ ಒಂದು ಸಿಲಿಂಡರ್ನ ಬಳಸಬೇಕು, ಯಾವಾಗ ಇದು ಅವಧಿ ಮೀರಿದೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ಆ ಸಿಲಿಂಡರ್ಗಳನ್ನು ನೀವು ನೋಡಿದ ತಕ್ಷಣ, ನಿಮಗೆ ಆ ಕೋಡನ್ನು ನೋಡಿದ ತಕ್ಷಣ ನಿಮಗೆ ಈ ಒಂದು ವಿಷಯಗಳು ನಿಮಗೆ ಅರ್ಥವಾಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ಯಾರು ಕೂಡ ಅವಧಿ ಮೀರಿದ ಸಿಲಿಂಡರ್ನ ಬಳಸಬೇಡಿ, ಆ ಸಿಲಿಂಡರ್ ನಿಮಗೆ ಹಾನಿಕಾರವಾಗುವುದು. ಹಾಗಾಗಿ ಇನ್ನು ಮುಂದೆ ಸಿಲಿಂಡರ್ಗಳನ್ನು ಕೊಳ್ಳುವ ಮೊದಲು ಈ ಕೋಡ್ಗಳನ್ನು ಪರಿಶೀಲಿಸಿ ಅಂತ ಹೇಳ್ತೇನೆ. ಓಕೆನಾ. ಸೊ ನಿಮಗೆ ಈಗ ಗೊತ್ತೇ ಆಗಿದೆ ಹೇಗೆ ನಾವು ಈ ಒಂದು ಸಿಲಿಂಡರ್ನ ಕೋಡ್ಗಳ ಮೂಲಕ ನಮಗೆ ಇದು ಯಾವಾಗ ಬಳಸ್ಬೋದು, ಹಾಗೆ ಅವಧಿ ಮೀರಿದ್ಯಾ ಅದ್ರ ಬಗ್ಗೆ ನಮಗೆ ಗೊತ್ತಾಗ್ಬೋದು ಅಂತ ಅಲ್ವಾ. ಸೊ ಹಾಗಾಗಿ ಈ ಒಂದು ವಿಷಯ ನಿಮಗೆ ತುಂಬಾ ಅರ್ಥವಾಗಿದೆ ಅಂತ ಅಂದ್ಕೊಳ್ತೇನೆ, ಹಾಗೆ ತುಂಬ ಉಪಯೋಗಕಾರಿಯಾಗಿದೆ ಅಂತ ಹೇಳ್ಕೊಳ್ತಾ ಇದ್ದೇನೆ. ಸೊ ನಿಮಗೆ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ತೆಗೆದುಕೊಳ್ಳುವ ಸಿಲಿಂಡರ್ ಬಗ್ಗೆ ನಿಮಗೆ ಗಮನ ಹರಿಸ್ಬೋದು, ಹಾಗೆ ಇದು ಯಾವಾಗ ಈ ಒಂದು ಸಿಲಿಂಡರ್ನ ಬಳಸ್ಬೋದು, ಯಾವಾಗ ಇದು ಅವಧಿ ಮೀರುತ್ತೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಇದು ವಿಡಿಯೋದಲ್ಲಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಯಾರು ಕೂಡ ನಾನು ಇಲ್ಲಿವರೆಗೂ ನೋಡಲಿಲ್ಲ, ಯಾರು ಕೂಡ ಈ ಒಂದು ವಿಷಯಗಳ ಬಗ್ಗೆ ಹೇಳಿಕೊಟ್ಟ ವಿಡಿಯೋನ ನಾನು ನೋಡಲಿಲ್ಲ, ಹಾಗಾಗಿ ನಿಮಗೆ ಉಪಯೋಗಕಾರಿ ಆಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.